ಸೊ ಇದೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆಗಿರುವಂತಹ ಒಂದಿಷ್ಟು ಬೆಳವಣಿಗೆಗಳು ಈಗ ಇನ್ನೊಂದಿಷ್ಟು ಇದೆ. ಅದರಲ್ಲಿ ಏನು, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಡಿ ಗ್ಯಾಂಗ್ಗೆ ಜೈಲೇ ಗಟ್ಟಿ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲಲ್ಲಿರುವ ದರ್ಶನ್ ಆ್ಯಂಡ್ ಗ್ಯಾಂಗ್ ಮತ್ತೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಈಗ ನಿನ್ನೆ ಕೋರ್ಟ್ ಕಸ್ಟಡಿ ಅಂತ್ಯ ಆಯಿತು. ಸೊ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತು ಗ್ಯಾಂಗ್ನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು. ಡಿ ಗ್ಯಾಂಗ್ನಲ್ಲಿ ಒಬ್ಬ ಬೈಕ್ ಕಳ್ಳನಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಯೊಬ್ಬನ ಮೇಲೆ ಬೈಕ್ ಕದ್ದ ಆರೋಪ ಇದೆ. ಅದೇ ಬೈಕನ್ನು ಇಲ್ಲೂ ಕೂಡ ಬಳಕೆ ಮಾಡಿದ್ರು ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನೋಡಬೇಕು, ಈ ಡೆವಿಲ್ ಗ್ಯಾಂಗ್ನಲ್ಲಿ ಒಬ್ಬ ಬೈಕ್ ಕಳ್ಳ ಕೂಡ ಇದ್ದಾರಂತೆ, ಕಳ್ಳತನನೂ ಕೂಡ ಮಾಡಿದ್ದಾನೆ. ಓಕೆ, ಸೊ ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಬೈಕ್ ಕಳ್ಳ ಭಾಳ ವಿಚಿತ್ರವಾಗಿದೆ ಅಲ್ರಿ. ಬೈಕ್ ಕಳ್ಳನು ಈಗ ಕೊಲೆ ಮಾಡುವ ಹಂತಕ್ಕೆ ಹೋಗಿ ಅದೇ ಬೈಕನ್ನೇ ಈ ಕೊಲೆ ಪ್ರಕರಣದಲ್ಲೂ ಕೂಡ ಬಳಕೆಯನ್ನ ಮಾಡಿದ್ದ. ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ? ಅರುಣ್, ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಕೇವಲ ಒಂದಿಬ್ಬರನ್ನ ಹೊರತುಪಡಿಸಿ ಬಹುತೇಕರು ಬೇರೆ ಬೇರೆ ದ್ವಿಚಕ್ರ ವಾಹನಗಳನ್ನು ಬಳಸಿದ್ದಾರೆ. ಹೀಗಾಗಿ ಯಾರವು ಈ ದ್ವಿಚಕ್ರ ವಾಹನಗಳು ಅನ್ನೋದ್ರ ಡೀಟೇಲ್ಸ್ ಬೇಕಾಗಿದೆ. ಹೀಗಾಗಿಯೇ ಮೂಲ ವಾಹನ ಮಾಲೀಕರು ಯಾರಿದ್ದಾರೋ ಅಂಥವರ ಪತ್ತೆಗಾಗಿ ಈಗ ಪೊಲೀಸರು RTOಗೆ ಪತ್ರವನ್ನು ಸಹ ಬರೆದಿದ್ದಾರೆ. ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಈ ಒಂದು ಕೇಸಲ್ಲಿ A13 ಆರೋಪಿ ಆತ ದೀಪಕ್ ಅಂತೇಳಿ ಆತ ಬಳಸಿದ್ದಂತಹ ಡಿಯೋ ಸ್ಕೂಟರ್ ಏನಿತ್ತು ಅದು ಕದ್ದಂತಹ ಬೈಕು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದ್ರೆ ಈ ಬೈಕು ಕಳುವಾಗಿದೆ, ಈ ಸ್ಕೂಟರ್ ಕಳುವಾಗಿದೆ ಅನ್ನೋ ನಿಟ್ಟಿನಲ್ಲಿ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹೀಗಾಗಿ ಆ FIR ಸಂಬಂಧ ಒಂದಷ್ಟು ತನಿಖೆಯನ್ನು ನಡೆಸ್ತಿದ್ದಾರೆ. ಹೀಗಾಗಿ ಆ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರತಕ್ಕಂತಹ FIRನ ಆಧಾರದ ಮೇಲೆ ಯಾರು ಇದರ ಮೂಲ ಮಾಲೀಕರು, ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟಂತವರು, ಯಾಕೆ ಇವ್ರ ಕೈಗೆ ಬಂತು, ಈ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಯನ್ನ ಪೊಲೀಸರು, ಕಾಮಾಕ್ಷಿಪಾಳ್ಯ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಹೀಗಾಗಿಯೇ ನಿನ್ನೆಯ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಈ ಒಂದು ಅಂಶವನ್ನ ಸಹ ಸೇರಿಸುವ ಕೆಲಸವನ್ನ ಮಾಡಿದ್ರು. ಅಂದ್ರೆ ಈ ಪ್ರಕರಣದಲ್ಲಿ ಈ ಕದ್ದ ಬೈಕ್ ಏನಿದೆ ಇದನ್ನ ಬಳಸ್ಕೊಳ್ಳಲಾಗಿದೆ. ಹೀಗಾಗಿ ಇದ್ರ ಮೇಲೆ ಒಂದು FIR ದಾಖಲಾಗಿದೆ. ಇದರ ತನಿಖೆ ಇನ್ನೂ ಬಾಕಿ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಇನ್ನೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇವ್ರನ್ನ ಮುಂದುವರಿಸಿ ಎನ್ನುವ ನಿಟ್ಟಿನಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಕೇಳುವ ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿದ್ರು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ದರ್ಶನ್ ಅವ್ರ ಜೊತೆಗೆ ಇರುವಂಥವ್ರು ಬೈಕ್ ಕಳ್ಳತನೂ ಮಾಡಿದ್ರ ಅಂಥ ಪರಿಸ್ಥಿತಿನ? ರಾಜ್ಕುಮಾರ್ ಅವ್ರ ಕುಟುಂಬದಲ್ಲಿರುವಂಥವ್ರ ಕಾರು, ನಾನು ತಗೊಂಡಿರುವಂಥ ಕಾರು ಇಬ್ಬರು ಕಡೆನೇ ಇದೆ ಅಂತ ಹೇಳಿದಂಥವ್ರು ಗ್ಯಾಂಗು ಕಳ್ಳತನ. ಓಕೆ, ಒಂದು ಪುಟ್ಟ ವಿರಾಮ ತಗೊಳ್ತೀವಿ. ವಿರಾಮದ ನಂತರ ಮಳೆ ಆರ್ಭಟ ಹೇಗಿದೆ ನೋಡೋಣ.